ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮನೆ ಪಕ್ಕದಲ್ಲಿ ಬೋರಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ಸ್ವಲ್ಪ ನಿಲ್ಲಿಸಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಹೋಗಿದ್ದಾರೆ. 1 ಗಂಟೆ ಆಗಿದೆ. ತುಂಬ ತಲೆನೋವು ಬಂದುಬಿಟ್ಟಿದೆ. ಪಕ್ಕದಲ್ಲೇ ಕೇಳಿ ಕೇಳಿ ಆ ಶಬ್ದಕ್ಕೆ 2 ದಿವಸದಿಂದ ಆಗ್ತಾ ಇದ್ದಾರೆ. ನೀರು ಸಿಗ್ತಾ ಇಲ್ಲ. ನಮ್ಮ ಇದರಲ್ಲಿ ಏರಿಯಾದಲ್ಲಿ ನೀರು ಸಿಗಲ್ಲ. ಎಷ್ಟು ಬೋರ್ವೆಲ್ ಹಾಕಿದ್ರು ಅವ್ರು ಹಾಕ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ಇನ್ನೂ ನೀರೇ ಸಿಗಲಿಲ್ಲ. ಮನೆ ತುಂಬ ಧೂಳು, ಸೌಂಡ್ ಬೇರೆ, ತಲೆನೇ ಚಿಡಿತಾ ಇದೆ. ನನ್ನ ನೋಡಿದ್ರೇ ಅರ್ಥ ಆಗುತ್ತೆ ನಿಮಗೆ. ಓಕೆ, ನನಗೆ ಕೂದಲೆಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ. ಉದುರೋಗಿತ್ತು. ಅಂದರೆ ನಂಗೆ ಮೈಗೆ ಹುಷಾರಿರಲಿಲ್ಲ. ಆವಾಗ ಕೂದಲೆಲ್ಲ ಉದುರೋಗಿತ್ತು. ಇವಾಗ ಬರ್ತಾ ಇದೆ. ಅದೇ ವಿಟಮಿನ್ B12 ಕೊರತೆ ಆಗಿ ಕೂದಲೆಲ್ಲ ಫುಲ್ಲು ಬಿದ್ದೋಗಿತ್ತು. ಅದಕ್ಕೆಲ್ಲ ಈ ಥರ ಆಗ್ಬಿಟ್ಟಿದೆ. ನನಗೆ ಈ ಥರ ಇರಲಿಲ್ಲ. ಓಕೆ, ಇದೆಲ್ಲ ಕ್ಲೀನ್ ಮಾಡಬೇಕು. ತಲೆಯೆಲ್ಲ ಸಿಡಿತಾ ಇದೆ. ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನು ಮಾಡೋದು ಅಂತ. ಮನೆಯೆಲ್ಲ ಹೊಗೆ, ಡಸ್ಟು, ಏನು ಮಾಡೋದು. ನಾವು ಹಾಕಿದ್ರೆ ಅವ್ರು ಸುಮ್ಮನೆ ಇರಲ್ವ. ಹಂಗಿನ ನೋಡಿ ಎಲ್ಲ ಆಗ್ತಾ ಇದೆ. ಎಷ್ಟು ಅಡಿ ಇಳಿಸಿದಾರ. ತುಂಬ ಇಳಿಸ್ಬೇಕಾಗತ್ತೆ. ನಾವು ನಮ್ಮದೊಂದು ಹಂಗೆ ಹಾಕ್ಸಿದ್ವಿ. ತುಂಬ ಇಳಿಸಿದ್ಮೇಲೆ ಒಂಚೂರು ನೀರು ಸಿಕ್ತು. ಅಡುಗೆ ಎಲ್ಲ ಆಗಿದೆ. ಇದು ಗಂಜಲ ತಿರೋದವ್ರ ಹತ್ರ ಎತ್ಕೊಂಬಂದು ಮನೆಯಲ್ಲಿ ಚಿಮುಕಿಸ್ತೀವಿ. ನಮ್ಮ ಕಡೆ ಎಲ್ಲ ಹಂಗೇನೆ. ಇದು ಬಿಟ್ಟು ಒಂಚೂರು ಚೂರು ಎಲ್ಲ ರೂಮ್ಗೂ, ದೇವ್ರ ಮನೆಗೂ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತೇವೆ. ಈ ಥರ ಪ್ರತಿಯೊಂದು ಜಾಗಕ್ಕೂ ಹಾಕ್ತೀವಿ. ಶುದ್ಧ ಆಗುತ್ತೆ ಮನೆ ಅಂತ. ಈ ಡೋರು ಹಾಕೋಕ್ಕೆ ಆಗಲ್ಲ, ಕಚ್ಕೊಂಡ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ರಿಪೇರಿ ಮಾಡಿಸ್ಬೇಕು. ಎಷ್ಟು ಸತಿ ರಿಪೇರಿ ಮಾಡಿಸೋದು. ವರ್ಷಕ್ಕೆ ಮಳೆಗಾಲ ಬಂದರೆ ಈ ಥರ ಕಚ್ಕೊಂಡ್ಬಿಡುತ್ತೆ ನೋಡಿ. ಹಾಕೋಕ್ಕೆ ಕೂಡ ಆಗಲ್ಲ. ಎಷ್ಟು ತಳ್ಳಬೇಕು, ಆಗಲ್ಲ. ತಳ್ಳಿ 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 ಕೈಯೆಲ್ಲ ನೋವು ಬಂದುಬಿಡುತ್ತೆ. ಬಡಾರ್ ಅಂದು ಬೀಳುತ್ತೆ. ಇದು ಡ್ರೈ ಫ್ರೂಟ್ಸ್ ನೆನೆಸಿದ್ದು, ಯಾರೂ ತಿನ್ನಲಿಲ್ಲ ನೋಡಿ. 2 ದಿವಸದ್ದು ಹಿಂಗಾಗಿದೆ ಕಲ್ಲರೆಲ್ಲ. 2 ದಿವಸ ಆಗಿಬಿಟ್ಟಿದೆ ನೆನೆಸು. ಸ್ಮೆಲ್ ಬರ್ತಾ ಇದೆ ಲೈಟಾಗಿ. ನನಗೆ ಇವಾಗಲೇ ಸ್ವಲ್ಪ ರೆಸ್ಟ್ ಸಿಕ್ಕಿರೋದು ಆ ಬೋರ್ವೆಲ್ ಸೌಂಡಿಂದ. ಸಾಕಪ್ಪ ಅನಿಸ್ತಾ ಇದೆ. ಇನ್ನು ಒಂದು ಅರ್ಧ ಅವರ್ ಆದರೆ ಮತ್ತೆ ಶುರು ಮಾಡ್ತಾರೆ. ಫುಲ್ಲು ಎಲ್ಲ ಪ್ಯಾಕಿಂಗ್ ಮಾಡಿದ್ರೂ ತುಂಬ ಶಬ್ದ. ಡಿ-ಮಾರ್ಟ್ಗೆ ಹೋಗಿದೆ. ಇವು ತಂದಿದೆ. ಇದು ಪಾಪ್ಕಾರ್ನ್ 20 ರೂಪೀಸ್. ಇದು ಡಿ-ಮಾರ್ಟಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಕೋನ್ ಐಸ್ ಬಂದು 15 ಕೋಕೋನಟ್ಸು 25 ರೂಪೀಸ್ ಇದೆ. ಡಿ-ಮಾರ್ಟಲ್ಲ ಕೋಕೋನಟ್ಟು, ಮನೆ ಹತ್ರನೇ. ಡಿ-ಮಾರ್ಟಲ್ಲಿ ಸೇಮ್ ಅದೇ ಥರ ಇರುತ್ತೆ. ಮ್ಯಾಗಿ ಎಲ್ಲ ಖಾಲಿ ಆಗೋಗಿದೆ. ಎಷ್ಟು ಬಿಸಾಕಬೇಕು. ಇನ್ನೂ ಇದೆ ಅಂತ ಡಿ-ಮಾರ್ಟಿಂದ ತಂದಿಲ್ಲ. ಮನೆಗೆ ಬಂದು ನೋಡಿದರೆ ಇಲ್ಲ, ಖಾಲಿ ಆಗೋಗಿದೆ.
ಇನ್ನು ಅವ್ರು ಮನೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಡಸ್ಟ್ ಮನೆ ತುಂಬ ಬೋರ್ವೆಲ್ ಹಾಕ್ಸ್ತಾ ಇದ್ದಾರೆ. ರಿಲ್ಯಾಕ್ಸ್ ಆಗಿದೆ ನನಗೆ ನಿಜವಾಗ್ಲೂ ಬೋರ್ವೆಲ್ ಸೌಂಡ್ ನಿಲ್ಲಿಸಿರೋದಕ್ಕೆ. ನಮ್ಮನೇಲಿ ವೈಫೈ ಬರೋದಿಲ್ಲ, ವಾರಕ್ಕೊಂದ್ಸತಿ 2 ಸತಿ. ಅದೇನು ಮಾಡ್ತಾರೆ, ಅವರೇ ಬೇಕಂದು ಕಟ್ ಮಾಡ್ತಾರ ಏನು. ವೈರ್ ಇಲ್ಲಿ ಕಿಟಕಿಯಿಂದ ಬೋರ್ವೆಲ್ ಸೌಂಡಿಂದ ಮೊಬೈಲು ನೋಡೋಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕಾಗ್ತಾಯಿಲ್ಲ. ಹೊಸ ಪರ್ಕೆ ತಂದಿದ್ದೆ, ಅದನ್ನು ಸ್ವಲ್ಪ ನೀರಲ್ಲಿ ಅದ್ದಿ ಇದು ಪರ್ಕೆ. ನಮ್ಮ ಕಡೆಯಿಂದ ಇದೇ ಪರ್ಕಿನ ಸಿಕ್ಕೋದು, ಮೊದಲ ಪರ್ಕೆ ಎಲ್ಲ ಇಲ್ಲ. ಸ್ವಲ್ಪ ಯಾರಾದ್ರೆ ನಮ್ಮ ಮನೆ ಕಡೆ ಇಲ್ಲ, ಹಿಂಗೆ ಎಲ್ಲ ಕ್ಲೀನ್ ಮಾಡೋಗ್ಬಿಟ್ಟಿರ್ತೀನಿ. ಈ ಥರ ಮೇಲಿಂದ ಬಿಸಾಕೋದು. ಏನಾದರೂ ತೊಳೆದ್ರೆ ಕೆಳಗಡೆ ಇರೋರು ಜಗಳ ಮಾಡೋದು. ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಬಿಸಿಲೇ ಇಲ್ಲ, ಮಳೆ 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 ಮಳೆ. ಇದು ಹಿಡಿಯೋಕ್ಕಾಗ್ತಾ ಇಲ್ಲ, ಬಿದ್ದು ಬಿದ್ದು ಹೋಗ್ತಾ ಇಲ್ಲ. ಡ್ರೈನೇಜ್ ಅವ್ರ ಮನೆ ಬಾತ್ರೂಮ್ ಅಲ್ಲಿ ನೀರು ಹೋಗ್ತಾ ಇದೆ. ತೆಗೆದು ನನ್ನ ಹತ್ರ ಹಾಕ್ಬಿಡ್ತಾರೆ. ಇವಾಗ ಆಮೇಲೆ ಎಲ್ಲ ಕೊಡಿಸ್ತಾರೆ. ಬಾಗಿಲು ಕಳಿಸಿದೆ ಇಲ್ವಲ್ವಾ ಮಾಡಿ ಏನೋ ಮಾಡ್ತಾ ಇದ್ದೀರಿ. ನಮ್ಮ ಮನೆಗಳಲ್ಲೂ ಹಂಗೆ ಆಗುತ್ತೆ. ಮಾಡ್ತೀರಾ? ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು? ಬೇರೆಯವರಾದ್ರೆ ಎಷ್ಟು ಮಾಡ್ತಾರೆ? ಪಾಪ ಅವರು ನಾನೇನಾದರೂ ಅಂತೀನೇನೋ ಅಂತ ಭಯ ಪಡ್ತಾ ಇದ್ದ, ಅದಕ್ಕೆ ಬಂದ್ಬಿಟ್ಟೆ ಒಳಗಡೆ. ಎಲ್ಲ ಮನೆಗಳಲ್ಲೂ ಹಂಗೆ ಸಿಂಕ್ ಹತ್ರ ಕಟ್ಕೊಂಬಿಡು, ಕ್ಲೀನ್ ಮಾಡ್ಕೊಬೇಕು ಅವಾಗ.